ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹೇರ್ನ ಲಾಂಗ್ ಆಗಿ, ಸ್ಟ್ರಾಂಗ್ ಆಗಿ, ತಿಕ್ಕಾಗಿ, ನಮ್ಮ ಹೇರಲ್ಲಿ ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಎಲ್ಲ ಪ್ರಾಬ್ಲಮ್ ಕಡಿಮೆ ಆಗಿ ತುಂಬ ಚೆನ್ನಾಗಿ ನಮ್ಮ ಕೂದಲು ಬೆಳಿಬೇಕು ಅಂತ ಅಂದರೆ ಅದಕ್ಕೆ ಮನೇಲಿರೋ ಅಂಥ ಇಂಗ್ರೀಡಿಯೆಂಟ್ಸಿಂದನೇ ನಾವು ಒಂದು ಟೋನರ್ನ ಪ್ರಿಪೇರ್ ಮಾಡ್ಕೊಳ್ಬಹುದು. ಅದಕ್ಕೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ ಬಂದು ಈರುಳ್ಳಿ. ರೆಡ್ ಕಲರ್ ಈರುಳ್ಳಿ ಇದ್ರೆ ತೊಗೊಳ್ಳಿ, ಇಲ್ಲ ಅಂತಂದರೆ ನಿಮ್ಮ ಹತ್ರ ಸಾಂಬಾರು ಈರುಳ್ಳಿ ಬರುತ್ತಲ್ವ, ಸಣ್ಣ ಸಣ್ಣ ಈರುಳ್ಳಿ, ಅದಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದರಲ್ಲಂತೂ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ಹೇರ್ಗೆ. ಸಾಂಬಾರು ಈರುಳ್ಳಿ ಇಲ್ಲ ಅಂದರೆ ಮನೇಲಿರುವಂಥ ಈರುಳ್ಳಿನೇ ನಾವು ಯೂಸ್ ಮಾಡ್ಕೋಬಹುದು. ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಆ ಈರುಳ್ಳಿನ ನಾನು ಉದ್ದುದ್ದಕ್ಕೆ ಕಟ್ ಮಾಡಿ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು 5 ಮೆಣಸು ಕೂಡ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ನಾನು ರುಬ್ಕೊಂಡಿದ್ದೀನಿ. ಇದನ್ನು ತುರಿಬಹುದು. ನಾವು ತುರಿಯೋವಾಗ ಕಣ್ಣಲ್ಲಿ ನೀರು ಕಟ್ ಮಾಡೋವಾಗಲೇ ಬರುತ್ತೆ. ಇನ್ನು ತುರಿಯೋ ಅಷ್ಟೊತ್ತಿಗೆ ನಮ್ಮ ಕಣ್ಣಲ್ಲಿರೋ ನೀರೆಲ್ಲ ಫುಲ್ಲು ಹರಿದೋಗ್ಬಿಡುತ್ತೆ. ಸೊ ಈ ಥರ ಈಸಿಯಾಗಿ ನಾವು ಮಾಡ್ಕೋಬೋದು. ಅಂದರೆ ಒಂದು ಚಿಕ್ಕ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ರುಬ್ಕೊಬಿಡಿ. ಆಮೇಲೆ ಅದನ್ನು ಒಂದು ಬೌಲ್ ತೊಗೊಂಡು ಆ ಬೌಲ್ಗೆ ನಾವು ಟೀ ಸೋಸ್ತೀವಲ್ಲ, ಅದರಲ್ಲಿ ಈ ರಸನ ನಾವು ನೀಟಾಗಿ ಸೋಸ್ಕೋಬೇಕು. ನಾವು ತುರಿದ್ಬಿಟ್ಟು ಈ ಥರ ಮಾಡಿದ್ರೂ ಕೂಡ ರಸ ಬರುತ್ತೆ. ಅದೆಲ್ಲ ಏನು ಬೇಡ ಅಂತ ನಾನು ಈಸಿಯಾಗಿ ಮಿಕ್ಸಿಲೇ ಹಾಕಿ ರುಬ್ಕೊಳ್ತಾ ಇದ್ದೀನಿ. ನಾವು ರುಬ್ಕೊಂಡಿರೋ ಪೇಸ್ಟ್ನ ಈ ಥರ ಟೀ ಸೋಸೋದ್ರಲ್ಲಿ ನಾವು ಇಟ್ಕೊಂಡ್ಬಿಟ್ಟು ಈ ಥರ ಒಂದು ಸ್ಪೂನಿನ ಸಹಾಯದಿಂದ ಅದನ್ನು ಪ್ರೆಸ್ ಮಾಡ್ತಾ ಇದ್ರೆ ಪೂರ್ತಿ ಈರುಳ್ಳಿಯಲ್ಲಿ ಇರೋವಂಥ ರಸನೆಲ್ಲ ನಾವು ಈಸಿಯಾಗಿ ತಕ್ಕೊಂಡ್ಬಿಡ್ಬಹುದು. ಇವಾಗ ನಾವು ಈರುಳ್ಳಿ ರಸ ರೆಡಿ ಮಾಡ್ಕೊಂಡಿದ್ದೀವಿ. ಇದ್ರ ಜೊತೆಗೆ ನಮಗೆ ಬೇಕಾಗಿರೋದು ಹರಳೆಣ್ಣೆ. ನನಗೆ ಕೋಲ್ಡ್ ಬಾಡಿ ಆಗಿರೋದ್ರಿಂದ ಮಳೆ ಬೇರೆ ಬರ್ತಾ ಇದೆ, ಸೊ ನನಗೆ ಅಷ್ಟೊಂದು ಅಡ್ಜಸ್ಟ್ ಆಗಲ್ಲ. ನಾನು ಹೋಮ್ ಮೇಡ್ ಹೇರ್ ಆಯಿಲ್ ಏನು ಮಾಡ್ಕೊಳ್ತೀನೋ ಅದಕ್ಕೆ ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ 2 ಮಿಕ್ಸ್ ಮಾಡಿರ್ತೀನಿ. ಸೊ ಅದರಿಂದ ನಾನು ಅದೇ ಆಯಿಲ್ನ 2 ಸ್ಪೂನ್ ಬಳಸ್ತಾ ಇದ್ದೀನಿ. ನಿಮ್ಮ ಹತ್ರ ಕೊಬ್ಬರಿ ಎಣ್ಣೆ ಇದ್ರೂ ತೊಗೊಳ್ಳಿ, ಹರಳೆಣ್ಣೆ ಇದ್ದರೆ ಬೆಟರ್. ನನಗಂತೂ ಹರಳೆಣ್ಣೆ ಇದಕ್ಕೆ ಚೆನ್ನಾಗಿ 100% ರಿಸಲ್ಟ್ ಕೊಡುತ್ತೆ. ಸೊ ಹರಳೆಣ್ಣೆ ಇದ್ದರೆ ತೊಗೊಳ್ಳಿ, ಹರಳೆಣ್ಣೆ ಆಗದೆ ಇರೋರು 2 ಮಿಕ್ಸ್ ಮಾಡಿ ಬೇಕಾದರೆ 1 ಸ್ಪೂನ್ ತೊಗೊಳ್ಳಿ. ಇದಾದಮೇಲೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಎಲ್ಲ ಮೆಡಿಕಲಲ್ಲೂ ಅವೈಲೇಬಲ್ ಇರುತ್ತೆ. ತುಂಬ ಕಡಿಮೆ ರೇಟಲ್ಲೇ ನಿಮಗೆ ಸಿಗುತ್ತೆ. ಸೊ ನೀವು ಈಸಿಯಾಗಿ ತೊಗೊಳ್ಬೋದು. ನಾನು ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ಬಳಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದು ಇಷ್ಟಕ್ಕೆ ನಾವು ಈಸಿಯಾಗಿ ಯೂಸ್ ಮಾಡಬಹುದು. ಸ್ಮೆಲ್ ಬರುತ್ತೆ, ಸ್ಮೆಲ್ ಪ್ರಾಬ್ಲಮ್ ಎಲ್ರಿಗೂ ಇರುತ್ತೆ. ಈರುಳ್ಳಿ ಸ್ಮೆಲ್ ಅಡುಗೆಗೆ ಹಾಕಿದ್ರೇ ಬರ್ತಿರುತ್ತೆ, ಕಟ್ ಮಾಡಿದ್ರು ಕೈಯಲ್ಲಿರುತ್ತೆ. ಈ ಈರುಳ್ಳಿ ಸ್ಮೆಲ್ ನಮಗೆ ಬರಬಾರ್ದು ಅನ್ನೋ ಹಾಗಿದ್ರೆ ನಮ್ಮ ಹತ್ರ ಎಸೆನ್ಷಿಯಲ್ ಆಯಿಲ್ಸ್ ಇದ್ದರೆ ನಾವು ಯೂಸ್ ಮಾಡ್ಬೋದು. ನಾನು ರೋಸ್ಮೇರಿ ಮತ್ತು ಲಿವೈಂಡರ್ ಎಸೆನ್ಷಿಯಲ್ ಆಯಿಲ್ನ ಒಂದು 3-4 ಡ್ರಾಪ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ಮೆಲ್ ಚೆನ್ನಾಗಿರುತ್ತೆ, ಹಾಗೆ ಹೇರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ. ಡಬಲ್ ಹೇರ್ ಗ್ರೋತ್ಗೆ ನಮಗೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇಷ್ಟನ್ನು ಮಿಕ್ಸ್ ಮಾಡಿಕೊಂಡ್ರೆ ಎಸೆನ್ಷಿಯಲ್ ಆಯಿಲ್ ಇದ್ದರೆ ತೊಗೊಳ್ಳಿ, ಇಲ್ಲ ಅಂದರೆ ಫಸ್ಟ್ಗೆ ಈರುಳ್ಳಿ, ವಿಟಮಿನ್ ಇ ಕ್ಯಾಪ್ಸೂಲ್ಸು ಮತ್ತು ಕೊಬ್ಬರಿ ಎಣ್ಣೆ, ಹರಳೆಣ್ಣೆ ಇಷ್ಟಿದ್ರೆ ಸಾಕು. ಈ ಸಿರಮ್ ನಮಗೆ ರೆಡಿ ಆಗಿರುತ್ತೆ. ಇವಾಗ ನೆಕ್ಸ್ಟು ಒಂದು ಕಾಟನ್ ಪ್ಯಾಡ್ ತೊಗೊಂಡು, ಒಂದು ಕಾಟನ್ ಇರುತ್ತಲ್ವ, ಅದರಲ್ಲಿ ಈ ಥರ ಡಿಪ್ ಮಾಡ್ತಾಯಿದ್ರೆ ಫುಲ್ ಕಾಟನ್ಗೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ನಾವು ಅಪ್ಲೈ ಮಾಡ್ಕೊಳ್ಳೋಕ್ಕೆ ಈಸಿಯಾಗಿರುತ್ತೆ. ಈ ಸಿರಮ್ನ ಮೊದಲು ನಾವು ನಮ್ಮ ರೂಟ್ಗೆ ಅಪ್ಲೈ ಮಾಡಬೇಕು. ಅಂದರೆ ನಮ್ಮ ಕೂದಲಿನ ಬುಡ ಇರುತ್ತಲ್ವ, ಅಲ್ಲಿಗೆ ನಾವು ಚೆನ್ನಾಗಿ ಹಚ್ಕೋಬೇಕು. ಇದನ್ನು ಸ್ನಾನಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ನೀವು ತಲೆಗೆ ಅಪ್ಲೈ ಮಾಡಿಕೊಂಡ್ರೆ ಸಾಕು. ಈ ಒಂದು ಟೋನರ್ನ ನೀವು ತಲೆಗೆ ಎಣ್ಣೆ ಹಚ್ಬಿಟ್ಬೇಕಾದ್ರೂ ಈ ಟೋನರ್ನ ಅಪ್ಲೈ ಮಾಡ್ಕೋಬೋದು. ಇಲ್ಲ ಎಣ್ಣೆ ಹಚ್ಚಿಲ್ಲ ಅಂದರೂ ಕೂಡ ಇದನ್ನು ನೀವು ಅಪ್ಲೈ ಮಾಡ್ಕೋಬೋದು. ಯಾವ ಥರ ಇದ್ದರೂ ಕೂಡ ನಾವು ಈ ಒಂದು ಟೋನರ್ನ ಯೂಸ್ ಮಾಡ್ಬೋದು ಈಸಿಯಾಗಿ. ಈ ಒಂದು ಟೋನರ್ಗೆ ನಾವು ಆಯಿಲೆಲ್ಲ ಮಿಕ್ಸ್ ಮಾಡಿರ್ತೀವಲ್ಲ, ಸೊ ಅದರಿಂದ ನಮಗೆ ಕಣ್ಣುರಿ ಏನು ಬರಲ್ಲ. ತುಂಬ ಜನ ಇವಾಗ ಈರುಳ್ಳಿ ಕಟ್ ಮಾಡೋವಾಗಲೇ ಕಣ್ಣಲ್ಲಿ ನೀರು ಬರುತ್ತೆ, ಅದ್ರ ರಸನ ತಲೆಗೆ ಹಚ್ಕೊಂಡ್ರೆ ಕಣ್ಣೀರು ಬರದೇ ಇರುತ್ತೆ ಅಂತ ಅಂದ್ಕೊಳ್ತಾ ಇರ್ತೀರಾ. ಆ ಥರ ಎಲ್ಲ ಏನೂ ಆಗಲ್ಲ. ನಾನು ಹಚ್ಕೊಳ್ತಾ ಇದ್ದೀನಿ ನೋಡಿ, ಕಣ್ಣೂರಿನೂ ಬರಲ್ಲ ಮತ್ತು ಕಣ್ಣಲ್ಲಿ ನೀರು ಕೂಡ ಬರಲ್ಲ. ಸೊ ನಾವು ಇದನ್ನು ಈಸಿಯಾಗಿ ಯೂಸ್ ಮಾಡ್ಬೋದು. ತುಂಬ ಜನಕ್ಕೆ ಈ ಸೈಡಲ್ಲಿ ಹೇರ್ ಗ್ರೋತ್ ಅನ್ನೋದೇ ಇರಲ್ಲ, ಅದೇ ಜಾಗದಲ್ಲೇ ತುಂಬ ತೆಳುವಾಗಿರುತ್ತೆ ಮತ್ತು ಹೇರ್ ಬರ್ತಾ ಇದೆ ಅಂತ ಕೂಡ ಅನ್ಸಲ್ಲ. ತುಂಬ ಜನಕ್ಕೆ ಉದ್ರೆ ಹೋಗ್ಬಿಟ್ಟಿರುತ್ತೆ ಅಲ್ಲೆಲ್ಲ. ಅಂಥ ಜಾಗದಲ್ಲಿ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಅಪ್ಲೈ ಮಾಡ್ಕೊಳ್ತಾಳೆ ಒಂದು 2-3 ಸರ್ತಿ ನೀವು ಅದೇ ಜಾಗದಲ್ಲಿ ಒಂದು 2-3 ಸರ್ತಿ ಅಪ್ಲೈ ಮಾಡಿ ಚೆನ್ನಾಗಿ ಅದೇ ಜಾಗದಲ್ಲಿ ನೀವು ಮಸಾಜ್ ಮಾಡೋದ್ರಿಂದ ಬುಡದಿಂದನೇ ಎಲ್ಲಿ ಉದ್ರಿರುತ್ತೋ ಕೂದಲು ಅದೇ ಜಾಗದಿಂದ ಮತ್ತೆ ನಮಗೆ ಹೇರ್ ಗ್ರೋತ್ ಆಗೇ ಆಗುತ್ತೆ, 100% ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ ಬೇಕಂದರೆ. ಈ ಒಂದು ಸಿರಮ್ನ ನಾವು ಅಪ್ಲೈ ಮಾಡ್ಕೊಂಡಾದ್ಮೇಲೆ ಮಸಾಜ್ ತುಂಬ ಇಂಪಾರ್ಟೆಂಟು. ನಾವು ಒಂದು 5 ನಿಮಿಷ ಆದರೂ ಮಸಾಜ್ ಮಾಡಲೇಬೇಕು. ಮಸಾಜ್ ಆದಮೇಲೆ ಹೇರ್ಗೆ ಒಂದು ಕ್ಲಿಪ್ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಡಿ. ನೆಕ್ಸ್ಟು ಶ್ಯಾಂಪು ಮಾಡ್ಕೊಳ್ಳಿ. ನಾನು ಶ್ಯಾಂಪು ಮಾಡ್ಕೊಳ್ಳೋದಕ್ಕೆ ನಮ್ಮ ಹೇರ್ ಚೆನ್ನಾಗಿ ಬೆಳಿಬೇಕು ಲಾಂಗ್ ಆಗಿ ಅಂದರೆ ಆದಷ್ಟು ಈ ಥರ ಕೆಮಿಕಲ್ ಇಲ್ಲದೆ ಇರೋವಂಥದ್ದನ್ನ ನಾವು ಬಳಸಿದಷ್ಟು ನಮಗೆ ತುಂಬಾ ಫಾಸ್ಟಾಗಿ ಹೇರ್ ಗ್ರೋತ್ ಆಗುತ್ತೆ. ಇವಾಗ ನಾನು ಒಂದು ಬಟ್ಲಿಗೆ 1 ಸ್ಪೂನ್ ಆಗುವಷ್ಟು ಮೆಂತ್ಯನ ಹಾಕ್ಬಿಟ್ಟು ನೆನೆಸಿಡ್ತಾ ಇದ್ದೀನಿ. ಇದು ನಾನು ಈ ಆನಿಯನ್ ಸಿರಮ್ನ ಹಚ್ಕೊಳ್ಳೋದಕ್ಕಿಂತ ಮುಂಚೆನೇ, 1 ದಿನದ ಮುಂಚೆ ನಾನು ಇದನ್ನು ನೆನೆಸಿಟ್ಟಿದ್ದೆ.
ಸೊ ನೈಟೆಲ್ಲ ನೆಂದಿದೆ ನೋಡಿ. ಬೆಳಿಗ್ಗೆ ನಾನು ಶಾಂಪು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಅದನ್ನು ಹಚ್ಕೊಂಡು ನೆಕ್ಸ್ಟು ಇದನ್ನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಕಲರೆಲ್ಲ ಬಿಟ್ಕೊಂಡಿದೆ, ನೀರಿನ ಕಲರ್ ಕೂಡ ಚೇಂಜ್ ಆಗಿಬಿಟ್ಟಿದೆ. ನೀವು ಇದನ್ನು ಒಂದು ಹೇರ್ ಸಿರಮ್ ಆಗಿ ಯೂಸ್ ಮಾಡ್ಬೋದು. ಇದರಲ್ಲೇ ನಿಮ್ಮ ಹತ್ರ ಯಾವುದಾದ್ರು ಶ್ಯಾಂಪು ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊಂಡು ಬೇಕಾದರೂ ನೀವು ಹೇರ್ಗೆ ಶಾಂಪು ಮಾಡ್ಕೋಬೋದು, ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಾನಿವತ್ತು ನಮಗೆ ಬೇಗ ಹೇರ್ ಗ್ರೋತ್ ಆಗಲೇಬೇಕು ಅಂತ ಅಂದ್ಕೊಳ್ಳೋರು ಇರ್ತೀರಲ್ವ, ತುಂಬ ಜನರು ಕೂದಲು ನೋಡಿ ನಮ್ಮ ಕೂದಲು ಈ ಥರ ಇದ್ದರೆ ಚೆನ್ನಾಗಿರುತ್ತೆ, ಇಷ್ಟು ಲಾಂಗಾಗಿ ನಮಗೆ ಬೆಳೆಯುತ್ತಾ ಅಂತ ಅಂದ್ಕೊಳ್ತಾ ಇರ್ತೀರ. ಎಷ್ಟೇ ತಲೆಯಲ್ಲಿ ಕೂದಲು ಗ್ರೋತೇ ಆಗಲ್ಲ ನಮಗೆ ಅಂತ ಅಂದ್ಕೊಳ್ಳೋರ್ಗೂ ಕೂಡ ಇದು ಚೆನ್ನಾಗಿ ಗ್ರೋತ್ ಕೊಡುತ್ತೆ. ನೀವು ಟ್ರೈ ಮಾಡಿ ನೋಡಿ, 100% ಆಗಿ ನಿಮಗೆ ಇದು ರಿಸಲ್ಟ್ ಕೊಡುತ್ತೆ. ಇದಕ್ಕೆ ಸ್ವಲ್ಪ ಕಷ್ಟಪಡಲೇಬೇಕು ನಾವು. ಈರುಳ್ಳಿ ಅಂದಮೇಲೆ ಅದು ತಲೆಗೆ ಹಚ್ಕೊಂಡ್ರೆ ಆ ಸ್ಮೆಲ್ ತಡ್ಕೋಬೇಕು. ನೆಕ್ಸ್ಟು ಶ್ಯಾಂಪು ಯೂಸ್ ಮಾಡಿದ ತಕ್ಷಣ ನಮಗೆ ಅದರಿಂದ ಸ್ಮೆಲ್ ಚೆನ್ನಾಗಿ ಬರುತ್ತೆ, ಮತ್ತು ಹೇರಲ್ಲಿರೋ ಅಂಥ ಕೊಳೆ ಎಲ್ಲ ಬೇಗ ಹೋಗುತ್ತೆ, ಆಯಿಲಿನೆಸ್ ಎಲ್ಲ ಹೋಗ್ಬಿಡುತ್ತೆ ಅಂತ ಅಂದ್ಕೊಳ್ತಾ ಇರ್ತೀವಿ. ಆ ಥರ ನಮಗೆ ಸೀಗೆಕಾಯಿ ಯೂಸ್ ಮಾಡಿದ್ರೆ ಹೋಗಲ್ಲ ಅಂತ ನಾವು ಅಂದ್ಕೊಳ್ತೀವಿ. ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗೆಲ್ಲನೂ ಅವಾಗೆಲ್ಲ ಸೀಗೆಕಾಯಿ ಬಳಸ್ತಾ ಇದ್ದು, ಅವಾಗ ನಮ್ಮ ಹೇರ್ಗೆ ಯಾವುದೇ ಥರ ಪ್ರಾಬ್ಲಮ್ಸ್ ಇರ್ತಾ ಇರಲಿಲ್ಲ. ಇವಾಗ ಸೀಗೆಕಾಯಿ ಸಿಗೋದು ತುಂಬ ಕಷ್ಟ ಆಗಿರೋದ್ರಿಂದ ಅದ್ರ ಪೌಡರ್ ಸಿಗುತ್ತೆ ನಮಗೆ, ಮಾರ್ಕೆಟಲ್ಲೆಲ್ಲ ಅವೈಲೇಬಲ್ ಇರುತ್ತೆ. ಸೊ ನಾನು ಆಮ್ಲ ರೀಠ ಸೀಗೆಕಾಯಿ ಪೌಡರ್ನ ತೊಗೊಂಡಿದ್ದೀನಿ. ಇದನ್ನು ಒಂದು 3 ಸ್ಪೂನಷ್ಟು ನಾನು ಈ ಮೆಂತ್ಯ ನೀರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನಾವು ಮೆಂತ್ಯ ನೀರನ್ನು ರೆಡಿ ಮಾಡಿಕೊಂಡು ಅದರಲ್ಲಿ ನಮ್ಮ ಹತ್ರ ಇರೋವಂಥ ಯಾವುದೇ ಶ್ಯಾಂಪೂನ ಯೂಸ್ ಮಾಡಿ ಬೇಕಾದರೂ ನಾವು ಹೇರ್ಗೆ ಅಪ್ಲೈ ಮಾಡಬಹುದು. ಬಟ್ ನಮ್ಮ ಹೇರ್ ಚೆನ್ನಾಗಿ ಗ್ರೋತ್ ಆಗಲೇಬೇಕು ಅನ್ನೋರು ದಯವಿಟ್ಟು ಸೀಗೆಕಾಯಿ ಪೌಡರ್ನ ಯೂಸ್ ಮಾಡಿ. ಹತ್ರದಲ್ಲಿ ಎಲ್ಲಾದರೂ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಮ್ಮ ಹೇರ್ಗೆ ಆಮ್ಲನೂ ಒಳ್ಳೆಯದು, ರೀಠನೂ ಒಳ್ಳೆಯದು, ಸೀಗೆಕಾಯಿ ಒಳ್ಳೆಯದು. ಅದಕ್ಕೆ ನಾನು 3 ಕಾಂಬಿನೇಷನಲ್ಲಿ ಇರೋ ಅಂಥ ಒಂದು ಪೌಡರ್ನ ತೊಗೊಂಡಿದ್ದೀನಿ. ಇದು purple.com ಅಲ್ಲಿ ಸಿಗುತ್ತೆ. ನಿಮಗೆ ಬೇಕು ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಬೇಕಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ಇದನ್ನು ಇವಾಗ ನಾವು ಮಿಕ್ಸ್ ಮಾಡಿಬಿಟ್ಟು ಸ್ನಾನ ಮಾಡ್ಕೊಳ್ಳೋವಾಗ ನಾವು ಇದನ್ನೇ ಹೇರ್ಗೆ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೇರ್ ತುಂಬ ಲಾಂಗಾಗಿ, ಸ್ಟ್ರಾಂಗಾಗಿ, ಥಿಕ್ಕಾಗಿ ಮತ್ತು ಕಪ್ಪುಗೂ ಕೂಡ ಬೆಳೆಯುತ್ತೆ. ವೈಟ್ ಹೇರ್ಸ್ ಬರೋದನ್ನು ಕಡಿಮೆ ಮಾಡುತ್ತೆ. ನಾವು ಕೆಮಿಕಲ್ ಶ್ಯಾಂಪೂಸ್ ಯೂಸ್ ಮಾಡೋದ್ರಿಂದನೇ ನಮಗೆ ಬೇಗನೆ ಹೇರ್ ಫಾಲ್ ಆಗೋದು ಮತ್ತು ವೈಟ್ ಹೇರ್ಸ್ ಬರೋದು ಈ ಥರ ಎಲ್ಲ ಆಗ್ತಿರುತ್ತೆ. ಅದೆಲ್ಲ ಕಡಿಮೆ ಮಾಡ್ಕೋಬೇಕು ಅಂದರೆ ನಮಗೆ ಎಕ್ಸ್ಟ್ರೀಮ್ ಹೇರ್ ಗ್ರೋತ್ ಬೇಕೇ ಬೇಕು, ನಮ್ಗೆ ಬೆಳೆಯೋದೇ ಇಲ್ಲ ಕೂದಲು ಅನ್ನೋರು 1 ಮಂತ್ ಯೂಸ್ ಮಾಡಿ ನೋಡಿ, ಆಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನೀವೇ ಶಾಕ್ ಆಗಿಬಿಡ್ತೀರ, ನಮ್ಮ ಹೇರ್ಗೆ ಇಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತಾ ಅಂತ. ಹೇರ್ ಗ್ರೋತ್ ಆಗದೆ ಇರೋವಂಥವ್ರು ಯಾರೂ ಇರಲ್ಲ, ಎಲ್ರಿಗೂ ಹೇರ್ ಗ್ರೋತ್ ಆಗುತ್ತೆ. ನಾವು ಮಾಡೋ ಕೆಲವೊಂದು ಮಿಸ್ಟೇಕ್ಸಿಂದ ಸರಿಯಾಗಿ ಫುಡ್ ತಿನ್ನಲ್ಲ, ನೀರು ಕುಡಿಯಲ್ಲ, ನಮಗೆ ಪ್ರೋಟೀನ್ ವಿಟಮಿನ್ಸ್ ಬೇಕಾಗಿರೋವಂಥದ್ದು ಏನು ನಾವು ತೊಗೊಳ್ಳಲ್ಲ. ಸೊ ಅದರಿಂದನೇ ನಮಗೆ ಹೇರ್ ಗ್ರೋತ್ ಚೆನ್ನಾಗಾಗಲ್ಲ. ಸೊ ಚೆನ್ನಾಗಿ ನೀರು ಕುಡಿರಿ, ಒಳ್ಳೆ ಸೊಪ್ಪು ತರಕಾರಿಗಳನ್ನ ತೊಗೊಳ್ಳಿ. ಸ್ಕಿನ್ಗೂ ಒಳ್ಳೆಯದು, ಹೆಲ್ತ್ಗೂ ಒಳ್ಳೆಯದು, ಹೇರ್ಗೂ ಒಳ್ಳೆಯದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಒಂದು ಒಳ್ಳೆ ವಿಡಿಯೋ ಜೊತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.